ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಇವತ್ತು ನಮ್ಮ ಜೊತೆ ಏನು ಮಾತಾಡುವಂತರಾಗಿದ್ದಾರೆ, ಆತನ ಕಾರ್ಯ ನಮಗೆ ಏನು ತೋರಿಸಲ್ಪಡ್ತಾ ಇದ್ದಾನೆ, ನಾವು ಯೇಸುವಿನವನಿಗೆ ಹೇಗೆ ನಡೆಯಬೇಕು, ಆತ ನಮಗೆ ಯಾವ ರೀತಿಯಾಗಿ ರಕ್ಷಣೆ ಮಾಡುವಂತರಾಗಿದ್ದಾರೆ, ನಾವು ರಕ್ಷಣೆ ಮಾರ್ಗದಲ್ಲಿ ಯಾವ ರೀತಿಯಾಗಿ ಎದ್ದೇಳಬೇಕು, ಮತ್ತು ಯೇಸುವಿನ ರಕ್ಷಣೆ ನಮ್ಮಲ್ಲಿ ಯಾವ ರೀತಿಯಾಗಿ ನಿಂತಿದೆ ಅಂತೇಳಿ ನಾವು ನೋಡುವಂತರಾಗಿದ್ದೇವೆ. ಇವತ್ತಿನ ವಾಕ್ಯ ಭಾಗ ದೇವರು ನಮ್ಮ ಹೃದಯಗಳನ್ನು ನಮ್ಮ ನಂಬಿಕೆ ಮೂಲಕವನ್ನು ನೋಡುವಂತರಾಗಿದ್ದಾರೆ. ನಾವು ಎಷ್ಟೆಲ್ಲ ನಂಬಿಕೆಯಲ್ಲಿ ಮುಂದುವರಿತೇವಲ್ಲ ಅಷ್ಟೆಲ್ಲ ದೇವರ ಮಹಿಮೆ ನಾವು ನೋಡುವಂತರಾಗಿದ್ದೇವೆ. ಆತ ನಿಜವಾದ ಸ್ವರೂಪನಾಗಿದ್ದಾನೆ, ಆತ ನಿಜವಾಗಿ ದೇವ ಕುಮಾರನಾಗಿದ್ದಾನೆ. ಯೆಹೋವ ದೇವರೇ ಯೇಸು ಕ್ರಿಸ್ತನ ಅವತಾರವಾಗಿದ್ದಾನೆ. ನಾವು ಈ ಮಾತು ನಂಬಬೇಕು. ನಾವು ವಾಕ್ಯದ ಮೂಲಕ ಯೇಸುವನ್ನು ಹುಡುಕ್ತಾ ಇರ್ತೇವೆ. ನಾವು ಎಷ್ಟೆಲ್ಲ ವಾಕ್ಯವನ್ನು ತೆಗೆದು 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 ಓದುತ್ತಾ ಇರ್ತೇವಲ್ಲ, ನಮ್ಗೆ ಅಷ್ಟು ರೇಮ ವರ್ಡ್ಸ್ಗಳು ಬರ್ತಾ ಇರ್ತವೆ. ಅಂದ್ರೆ ದೇವರು ಪರ್ಟಿಕ್ಯುಲರ್ ಆಗಿ ನಿನ್ನನ್ನೇ ಆರಿಸಲ್ಪಟ್ಟ ವಾಗನಾಯ್ತಾನೆ. ಯಾವಾಗ ನೀನು ಸತ್ಯವೇದ ಓದುವಾಗ ನಿನಗೆ ಒಂದು ಪದ ಕೊಡಲ್ಪಡ್ತಾನೆ. ಆದರೆ ನಾವು ಇವತ್ತು ನೋಡುವಂಥದ್ದು ಯೇಸುವಿನ, ನಾವು ನೋಡ್ತೇವೆ ಸತ್ಯವೇದದ ರಕ್ಷಣೆಯ ಯೋಜನೆಗಳು ಯಾವ್ಯಾವಿದೆ. ಆ ಸತ್ಯವೇದ ರಕ್ಷಣೆಯಲ್ಲಿ ನಾವು ಯಾವ್ಯಾವ ಪ್ಲಾನ್ಗಳಲ್ಲಿ ನಾವು ಮುಂದುವರಿಯಬೇಕು. ದ ಬೈಬಲಿಕಲ್ ಪ್ಲಾನ್ ಆಫ್ ದ ಸಾಲ್ವೇಷನ್. ನೋಡ್ರಿ, ಸತ್ಯವೇದದ ರಕ್ಷಣೆಯ ಯೋಜನೆ ಯಾವ ರೀತಿಯಾಗಿ ನಾವು ಕಾಣಲ್ಪಡ್ತಾರೆ, ನಾವು ವಾಕ್ಯದ ಮೂಲಕವಾಗಿ ನಾವು ನೋಡೋಣ. ಮೊದಲನೇದಾಗಿ ನಾವು ತೆಗೆಯೋಣ ರೋಮಪುರ ಬರೆದ ಪತ್ರಿಕೆ 10ನೇ ಸಂಧಿ 17ನೇ ವಚನ. ಯಾರಿಗಾದರೂ ಸಿಕ್ಕಿದರೆ ಓದಿರಿ. 10ನೇ ಸಂಧಿ 17ನೇ ವಚನ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ನಿಲ್ಲಿರಿಲ್ಲಿ ಏನದ ಸಾರುವ ವಾಕ್ಯ ಏನದ? ನಂಬಿಕೆಗೆ ಆಧಾರ ಅದ. ಜನರಲ್ಲಿ ನಂಬಿಕೆ ಹೇಗೆ ಉಂಟಾಗುತ್ತೆ ಎಂಬುದು ನೋಡುವುದು ಇಲ್ಲಿ. ಯಾವಾಗ ದೇವರ ಕಾರ್ಯಗಳು ನಾವು ನೋಡಲ್ಪಡ್ತೇವೋ, ಜನರನ್ನು ರಕ್ಷಿಸುವಾಗ ನೀತಿವಂತರಾಗಿ ನಾವು ಕಾಣಬೇಕು. ಯೇಸು ಎದಕ್ಕಾಗಿ ನಂಬಿಕೆಯಿಂದ ನಮ್ಮನ್ನು ನಡೆಸ್ತೀರಿ. ನಾವು ವರಗಳಲ್ಲಿ ನೋಡ್ತೇವೆ, ದೇವರು ಏನ್ ಮಾಡಿದಾನ, ಒಂದು ವರ ಏನ್ ಮಾಡಿದಾನ ಪರ್ಟಿಕ್ಯುಲರ್ ಆಗಿ ನಂಬಿಕೆ ವರವಾಗಿ ನಮ್ಮಲ್ಲಿ ಪಟ್ಟಿದ್ದಾರೆ. ಹೋಗ್ರಿ 1ನೇ ಕೊರಿಂಥೆ 12ನೇ ಸಂಧಿ 8-9ನೇ ವಚನದಲ್ಲಿ ಇರಲ್ಪಡ್ತದ. ಅದು ನೀವು ಬೈಬಲಲ್ಲಿ ತೆಗಿಬೇಡ್ರಿ, ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ನಿಮಗೆ 1ನೇದು 2ನೇದು 3ನೇ ವರ ಏನಾಗಿದೆ? ನಂಬಿಕೆ ವರ, ಫೇತ್. ಎಲ್ಲಿವರೆಗೆ ನಿನಗೆ ನಂಬಿಕೆ ಬರಲ್ಲ, ನಿನಗೆ ರಕ್ಷಣೆ ಸಿಗುವುದಿಲ್ಲ. ಈ ನಂಬಿಕೆ ವಾರ್ತೆ ಒಳಗೆ ನಾವು ಏನು ಮಾಡಬೇಕು? ಶುಭ ವಾರ್ತೆಯನ್ನು ಸಾರುತ್ತಾ ನಾವು ಸಂದೇಶವನ್ನು ಹೇಳುತ್ತಾ ನಾವು ದೇವರಿಗೆ ಮೆಚ್ಚಿಸಬೇಕು. ಎಲ್ಲಿವರೆಗೆ ನಾವು ವಾಕ್ಯವನ್ನು ಕೇಳಿ ಅದರಲ್ಲಿ ನಂಬಿ ಅದರೊಳಗೆ ಉಪಯೋಗ ಆಗುವುದಿಲ್ಲ, ಅಲ್ಲಿವರೆಗೆ ದೇವರು ತನ್ನ ಸೇವೆಯನ್ನು ಏನು ಮಾಡ್ತಾನ? ಕಳಿಸಲಾರನು. ಎಲ್ಲಿವರೆಗೆ ನಂಬಿಕೆ ಇಲ್ಲ, ನಿನ್ನ ಸೇವೆಯಲ್ಲಿ ಮುಂದೆ ನಡೆಯುವುದಿಲ್ಲ. ನಿನ್ನ ದೇವರ ವಾಕ್ಯ ಅಂದರೆ ಏನು? ದೇವರು ನಿನ್ನ ಜೊತೆ ಮುಖಾಮುಖಿಯಾಗಿ ಮಾತಾಡುವುದೇ ದೇವರ ವಾಕ್ಯವಾಗಿದೆ. ಇಲ್ಲಿ ನಾವು ನೋಡ್ತೇವೆ. ಇನ್ನೊಮ್ಮೆ ರಿಪೀಟ್ ಓದ್ರಿ ಅಮ್ಮರೇ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ಏನು? ನೀನು ಇವತ್ತು ಯಾವ ವಾಕ್ಯ ಸಾರಲ್ಪಡ್ತಾ ಇದ್ದಿ ಯೇಸು ಕ್ರಿಸ್ತನದು, ಅದು ನಿನ್ನಲ್ಲಿ ನಂಬಿಕೆ ಇಲ್ಲ, ಜನರಲ್ಲಿ ನಂಬಿಕೆ ಇಲ್ಲ. ಅದರ ಮೊದಲು ನೀನು ಶುದ್ಧನಾಗಬೇಕು. ಆ ನಂಬಿಕೆ ಮೇಲೆ ನೀನು ಇಳಿಯಬೇಕು. ನಾನು ಅದಕ್ಕೆ ಮೊದಲನೇ ದೇವರು ನೀನು ಕೊಟ್ಟಿದ್ದ ರೈಮ ವರ್ಡ್ಸ್ ಅದನ್ನು ನೀನು ಓಡಿಸಬೇಕು. ಯಾಕಂದ್ರೆ ದೇವರು ನಿನ್ನ ಅಂತರಾತ್ಮದಲ್ಲಿ ಮಾತಾಡುವಂತನಾಗಿದ್ದಾರೆ. ಆತನು ಆತ್ಮೀಕವಾಗಿ ಕಾರ್ಯ ಮಾಡ್ತಾನೆ. ಧರ್ಮಶಾಸ್ತ್ರಗಳಾಯ್ತು, ಮೋಶಾಸ್ತ್ರವಾಯ್ತು, ಇವೆಲ್ಲವೂ ದೇವರು ಏನ್ ಮಾಡಿದ್ದಾನೆ, ಅದಕ್ಕೊಂದು ಹಂತವಾಗಿಟ್ಟಿದ್ದೇನೆ. ಆದರೆ ಯೇಸು ಬಂದಿದ ಮೇಲೆ ಪವಿತ್ರಾತ್ಮ ದೇವರು ನಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡ್ತಾನೆ. ನಾವು ನೋಡ್ತೇವೆ ಮುಂದೆ ಶುಭ ವಾರ್ತೆಯನ್ನು ಹೇಳಿದರೆ ಮತ್ತು ನಂಬಿದರೆ ಅದರಿಂದ ಪ್ರಯೋಜನ ಏನಾಗುತ್ತದ? ಏನಾಗ್ತದ ಶುಭ ವಾರ್ತೆ ನಾವು ಹೇಳ್ಕೊತ? ಏನದ? ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಕ್ರಿಸ್ತನ ವಾಕ್ಯವೇ ಆಧಾರ. ಏನದ ಕ್ರಿಸ್ತನ ವಾಕ್ಯ? ಆತನು ಹೇಳಿದ ಬೋಧನೆಗಳು, ಆತನು ಸಾರಿದ ಸುವಾರ್ತೆಗಳು, ಆತ ನಮಗೆ ಏನ್ ಟೀಚಿಂಗ್ ಕಲಿಸಿದಾನೆ, ದೆವ್ವ ಬಿಡಿಸಿದ ಹೆಂಗೆ, ಮಾಟ ಮಂತ್ರ ಓಡಿಸಿದ ಹೆಂಗೆ, ಯಾವ ವ್ಯಭಿಚಾರ ಹೆಂಗಸಿಯನ್ನು ಸ್ವಸ್ಥ ಅವಳನ್ನು ಗುಣಪಡಿಸಿ ಅವಳಿಗೆ ದೇವರ ರಾಜ್ಯಕ್ಕೆ ಸೇರಿಸಿದ, ಒಬ್ಬ ಕುಷ್ಠ ರೋಗಿಯನ್ನು ಮಾಡಿದ, ಆತನಿಗೆ ಸ್ವಸ್ಥ ಮಾಡಿ ಯಾವ ರೀತಿಯಾಗಿ ಮಾಡಿದ, ನೀರು ತರಿಸಿದ ಯೇಸು. ಏನ್ ಮಾಡ್ದ? ಮೊದಲನೇ ಅದ್ಭುತ ಕಾರ್ಯಗಳು ಏನ್ ಮಾಡ್ದ ಯೇಸು? ನೀರನ್ನು ಏನ್ ಮಾಡ್ದ? ದ್ರಾಕ್ಷಿ ರಸವಾಗಿ ಮಾಡ್ದ. ಯಾರಿಗಾಗಿ ಕಲಿಸ್ತಾ ಇದ್ದಾನೆ? ಆತನ ವಾಕ್ಯ. ಆ ವಾಕ್ಯದಲ್ಲಿ ಬಲವಿದೆ.
ಆತನೇ ವಾಕ್ಯವಾಗಿದೆ. ನಾವು ಯೋನ 1:1 ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು. ಯಾರು ಈ ವಾಕ್ಯ? ಯೇಸು ಕ್ರಿಸ್ತನು. ಯಾರು? ಯೇಸು ಕ್ರಿಸ್ತನು. ನಾವು ಸುವಾರ್ತೆ ಸಾರಲು ತನ್ನ ಸೇವಕರನ್ನು ಕಳಿಸುವುದರ ಬಗ್ಗೆ ಮಾತನಾಡುತ್ತೇವೆ. ಯಾವಾಗ ನಮ್ಮಲ್ಲಿ ದೇವರು ಆತನ ಏನು ಮಾಡ್ದ? ತನ್ನ 12 ಮಂದಿ ಶಿಷ್ಯರನ್ನು ಅಧಿಕಾರ ಕೊಟ್ಟು ಕಳಿಸಲ್ಪಟ್ಟ ಸೇವೆಗೆ ಬಿಬ್ಬರಾಗಿ ನಾವು ಆ ಕಾರ್ಯ ನೋಡಬೇಕು, ಆ ವಾಕ್ಯ ಸಾರಬೇಕು. ನಾವು ಎರಡನೇದಾಗಿ ನೋಡ್ತೀವಲ್ಲೇ ಅಪೊಸ್ತಲರ ಕೃತ್ಯ ತೆಗೆರಿ 2ನೇ ಸಂಧಿ 27ನೇ ವಚನದ ನೋಡ್ರಿ. ಈ ಯೆಹೂದ್ಯದ ಹೃದಯಗಳು ಮತ್ತು ವಾಸುಸಗಳಲ್ಲಿ ಕಾರ್ಯ ಮಾಡುತ್ತಿರುವ ಪವಿತ್ರಾತ್ಮನ ಈ ಫಲಿತಾಂಶಕ್ಕೆ ಕಾರಣವಾಗಿದ್ದಾನೆ. 2ನೇ ಸಂಧಿ 37ನೇ ವಚನ ಓದ್ರಮ್ಮ. ಇದನ್ನು ಅವರು ಕೇಳಿ ಹೃದಯದಲ್ಲಿ ನಟ್ಟವಾತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದಿಸ್ನ ಮಾಡಿಕೊಳ್ಳಿ. ನೋಡ್ರಿ, ಏನ್ ಮಾಡ್ಬೇಕು? ಪ್ರತಿಯೊಬ್ಬರಲ್ಲಿ ಏನ್ ಮಾಡ್ಬೇಕು? ನಾವು ದೇವರ ಕಡೆ ತಿರುಗಬೇಕಂದ್ರೆ ಏನ್ ಮಾಡ್ಬೇಕು? ಪ್ರತಿಯೊಬ್ಬರು ನಿಮ್ಮ ಪಾಪಗಳು ಪರಿಹಾರ ಆಗುವಂತೆ ದೇವರ ಕಡೆ ತಿರುಗಿಕೊಳ್ಳಿ. ನೀವೇನ್ ಮಾಡ್ಬೇಕು? ಪೈಲಿ ನಮ್ಮ ಪಾಪಗಳು, ಇವತ್ತು ನಾವು ಅಂತೀವಳು, ರೋಗದಾಗಿದ್ದೇವು, ಸಾಲದಾಗಿದ್ದೇವು, ಚಿಂತೆಗಳಿದ್ದೇವು. ಏನಂತ ದೇವ್ರ ಮೊದಲು ಪಾಪ ಪರಿಹಾರ ಆಗೋಕೆ ಏನಾಗ್ತದ? ದೇವರ ಕಡೆ ತಿರುಗಬೇಕಂದ್ರೆ ಏನು? ಅದೇ ನಂಬಿಕೆ ವರ. ಎಲ್ಲಿವರೆಗೆ ದೇವರನ್ನು ನಾವು ನಂಬುವುದಿಲ್ಲ, ಎಲ್ಲಿವರೆಗೆ ದೇವರ ಕಾರ್ಯದಲ್ಲಿ ನಡೆಯುವುದಿಲ್ಲ. ಪೇತ್ರನು ಏನ್ ಮಾಡ್ತಾನ? ಆತನು ಬಂದಾಗ ಅಲ್ಲಿ ಏನ್ ಮಾಡ್ತಾನ? ಯೇಸು ಪರಲೋಕ ಆರೋಹಣನಾಗಿ ಹೋದಾಗ ಆತನು ಬಂದು ಎಲ್ಲ ಜನರ ಮೇಲೆ ಗಟ್ಟಿಯಾದ ಮಾತಾಡ್ತಾನೆ, ಪವಿತ್ರಾತ್ಮ ಭರಿತನಾಗಿ. ಈ ಲೋಕದಲ್ಲಿ 2000 ವರ್ಷಗಳ ಹಿಂದೆ ದೇವರು ಮೊದಲನೇದಾಗಿ ಪೇತ್ರನನ್ನು ಮಾತ್ರ ಏನ್ ಮಾಡಿದ? ವರ, ಪವಿತ್ರಾತ್ಮನ ವರ, ಆತ್ಮನ ವರಗಳಿಂದ ತುಂಬಿದ. ಆತನು ಮಹಾಧ್ವನಿಯಿಂದ ಅಲ್ಲಿ ಏನ್ ಮಾಡ್ದ? ವಾಕ್ಯವನ್ನು ಸಾರ್ದ. ಅದೇ ದಿವಸದಲ್ಲಿ 3000 ಪೀಪಲ್ಗೆ ಏನ್ ಮಾಡ್ದ? ಬ್ಯಾಪ್ಟೈಸ್ ಮಾಡ್ದ. ದೇವರು ದೀಕ್ಷೆ ಸ್ನಾನ ಮಾಡಿಸಿದ. ಯಾಕೆ ಮಾಡಿಸಿದ? ಹೃದಯ ಪರಿವರ್ತನೆ. ನಮಗೇನು ಬೇಕು? ಪಶ್ಚಾತ್ತಾಪ. ಯಾವುದು? ನಮ್ಮ ಪಾಪಗಳಿಂದ ಪಶ್ಚಾತ್ತಾಪ ಪಡಬೇಕು. ಅವಾಗೆ ನಾವೇನ್ ಮಾಡ್ತೇವೆ? ಕೇಳುವಿಕೆ ನೋಡ್ತೇವೆ. ಮೊದಲನೇ ಓಡ್ ಏನದ? ಕೇಳುವಿಕೆ, ಹಿಯರಿಂಗ್. ಯೇಸುವಿನ ಮಾರ್ಗ ಕೇಳಬೇಕಾದ್ರೆ ನಾವು ಕೇಳಬೇಕಾಗ್ತದ. ಆತನ ವಾಕ್ಯ ಮೊದಲು ಕೇಳಬೇಕು. 1ನೇ ಪಾಯಿಂಟ್ ಏನದ? ಹಿಯರಿಂಗ್. ನಾವು ಕೇಳಬೇಕು. ಇದೆಲ್ಲ ಕಾರ್ಯ ಎಲ್ಲಾಗ್ತದ? ನಾವು ಕೇಳಿದಾಗ ಆಗ್ತದ. ನಾವು ಎರಡನೇದಾಗಿ ನೋಡಲ್ಪಡ್ತೇವೆ. ಅದಕ್ಕಿಂತ ಮೊದಲು ಪೇತ್ರನ ಏನ್ ಮಾಡ್ದ? ಅಲ್ಲಿದ್ದ ಸ್ವಸ್ಥ ಮಾಡ್ದ. ಮೊದಲನೇ ಅದ್ಭುತ. ಪೇತ್ರ ಏನ್ ಮಾಡ್ದ? ಎಲ್ಲರನ್ನು ಏನು ಮಾಡ್ದ? ದೇವರ ವಾಕ್ಯ ಪವಿತ್ರಾತ್ಮ ಭರಿತನಾಗಿ ಮಾತಾಡ್ದ. ಅವ್ರಿಗೆ 3000 ಜನರಿಗೆ ದೀಕ್ಷೆಯನ್ನು ಕೊಟ್ಟ. ಆಮೇಲೆ ಹುಟ್ಟ ಕುಂಟನನ್ನು ಏನ್ ಮಾಡ್ದ? ಸ್ವಸ್ಥತೆ ಮಾಡ್ದವಲ್ಲಿ ನೋಡ್ತೇವೆ. ಎರಡನೇದಾಗಿ ಬಿಲಿಯು, ವಿಶ್ವಾಸ ನೀಡು. ನಂಬುತ್ತಾರೆ, ಬಿಲಿಯು. ನೋಡ್ರಿ, ಯಾರ ಮೇಲೆ ನಾವು ಬಿಲೀವ್ ಮಾಡ್ಬೇಕು? ಮೊದಲು ನಿಮ್ಮನ್ನು ನೀವು ಬಿಲೀವ್ ಮಾಡ್ತೀರಾ? ಜೀಸಸ್ ಅನ್ನು ಬಿಲೀವ್ ಮಾಡ್ತೀರಾ? ನೀವು ಮಾಡುವ ಕಾರ್ಯಗಳಲ್ಲಿ ಬಿಲೀವ್ ಮಾಡ್ತೀರಿ? ಏನ್ ಕಾರ್ಯದಲ್ಲಿ ಮಾಡ್ತೀರಿ ಹೇಳಿದ್ರಿ? ನಿಮಗೆ ಹೃದಯದಲ್ಲಿ ಏನ್ ಕಾರ್ಯಪಡ್ತದೆ? ನಾವು ಯೇಸುವನ್ನು ಬಿಲೀವ್ ಮಾಡಬೇಕು. ನಾವು ಯೇಸುವನ್ನು ನಂಬುತ್ತಾ ಇದ್ದಾಗ ಮಾತ್ರ ನಮ್ಮಲ್ಲಿ ಏನಾಗ್ತದ? ರಕ್ಷಣೆ ಮೂಲಕ ಬರ್ತದೆ. ನಂಬಿಕೆಯ ಮೂಲಕ ಏನದ? ರಕ್ಷಣೆ ಅದ. ಅಮ್ಮರೆ ತೆಗಿರಿ, ಮಾರ್ಕನು ಬರೆದ ಸುವಾರ್ತೆ 16ನೇ ಸಂಧಿ 16ನೇ ವಚನ ತೆಗಿರಿ. ಮಾರ್ಕ ನೋಡ್ರಿ, ಈ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ದೇವರು ಎಷ್ಟು ಅದ್ಭುತವಾಗಿ ಮಾತಾಡೋಣ. ನಾವು ಯಾವಾಗ ದೀಕ್ಷೆ ಸ್ಥಾನ ಆದ ಮೇಲೆ ನಮಗೇನಾಗ್ತದ? ನಂಬಿಕೆ ಮೂಲ ರಕ್ಷಣೆ ಆಗುತ್ತದೆ. 16ನೇ ಸಂಧಿ 16ನೇ ವಚನ ಓದ್ರ ಮೊದಲು. ದೇವರು ಮಾಡುವ ಒಂದೊಂದು ಕಾರ್ಯ ನಮಗೆ ಗೊತ್ತಾಗಲ್ಲ. ವಾಕ್ಯದ ಭಾಗ ನಾವು ನೋಡ್ತೇವೆ. ಯೇಸು ಮಾತಾಡ್ತಾನೆ. ಯಾವಾಗ ಅವರೆಲ್ಲ ದೀಕ್ಷೆ ಸ್ಥಾನ ತಗೊಂಡರು, ಆವಾಗ ನಂಬಿದರು, ನಂಬಿಕೆಯಿಂದ ಮಾತ್ರ ಮುನ್ನಡೆದರು. ಅವ್ರು ದೀಕ್ಷೆ ಸ್ಥಾನ ತಗೊಂಡಾಗ ಏನಾಯ್ತು? ನಂಬಿಕೆ ಮೂಲಕ ಅವ್ರಿಗೆ ಏನಾಯ್ತು? ರಕ್ಷಣೆ ಆಯ್ತು. ಸಾಲ್ವೇಷನ್, ರಕ್ಷಣೆ ಆಯ್ತು. ರಕ್ಷಣೆ ಆದಾಗ ಏನ್ ಮಾಡ್ತಾರ? ಎಲ್ಲರೂ ಏನ್ ಮಾಡ್ತಾರ? ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾಕಂದ್ರೆ ಯೇಸುವಿನ ಮಾರ್ಗ ಅದು ಬಿಟ್ಟರೆ ನಮಗೇನೂ ಇಲ್ಲ. ಅದು ಬಿಟ್ಟರೆ
ನಮಗೇನು ಇಲ್ಲ. ಯಾವುದು? ನಂಬಿಕೆ, ಯೇಸುವಿನ ನಂಬಿಕೆ. ನಾವು ದೀಕ್ಷಾ ಸ್ನಾನ ಮಾಡಿಕೊಂಡು ಪಾಪದ ಮೇಲೆ ಪಾಪ ಮಾಡಿದರೆ ಅದು ನಮಗೆ ರಕ್ಷಣೆ ಸಿಗುವುದಿಲ್ಲ. ನಮ್ಮ ಪಾಪವೆಲ್ಲ ತ್ಯಾಗಿಸಿ ನಾವು ಪಶ್ಚಾತ್ತಾಪದಿಂದ ಯೇಸುವಿನ ಮುಂದೆ ಹೋಗಿ ನಮ್ಮ ಅಂಗೀಕರಿಸಿದಾಗ ದೇವರು ನಿಮ್ಮನ್ನು ಮುಟ್ಟಿ ರಕ್ಷಣೆ ಮಾಡುವಂತನಾಗಿದ್ದಾನೆ. ಯೇಸು ಏನ್ ಮಾಡ್ತಾನ? ನಾವು ಮತ್ತಾಯದಾಗ ನೋಡ್ತೇವೆ, ದೇವರು ಮೊದಲು ಏನ್ ಮಾಡ್ತಾನ? ಆತನು ಯೋವನ ಹತ್ರ ಹೋಗಿ ದೀಕ್ಷೆ ಸ್ನಾನ ಮಾಡಿಸಲ್ಪಡ್ತಾನೆ. ಯಾವಾಗ? ಆತನು ಮಹಾ ಪೂರ ಶರೀರಕವಾಗಿ ಪಾಪಗಳನ್ನು ಸಂಪೂರ್ಣ ತೊರೆದು ಬಿಟ್ಟು ತಂದೆಯಾದ ದೇವರಿಗೆ ಮಹಿಮೆ ಪಡಿಸುವಂತೆ ಹೋಗಿ ಬಂದಿದ್ದ ಕಾರ್ಯಕ್ಕೆ ಆತನು ದೀಕ್ಷಾ ಸ್ನಾನ ಮಾಡಿದ ತಕ್ಷಣ ಏನಾಗ್ತದ? ಆಕಾಶವು ದ್ವಾರ ತೆರೆದು ಈತನು ನನ್ನ ಪ್ರಿಯನಾದ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಅಂತ ಹೇಳಲ್ಪಡ್ತಾನ. ಆಗ ಹೇಳಿದಾಗ ದೇವರು ಪರಲೋಕದಿಂದ ಪವಿತ್ರ ಆತ್ಮ ಪಾರಿವಾಳದ ಮೂಲಕ ಆತನ ಮೇಲೆ ಇಳಿದು ಬರುತ್ತದೆ. ನಾವು ಇದೆಲ್ಲ ಓದಿರುವಂತರಾಗಿದ್ದೇವೆ ಮತ್ತಾಯದಲ್ಲಿ. ನೋಡ್ರಿ, ಸಿಕ್ತಾಮರೆ ಮಾರ್ಕ 16 ಲಾಸ್ಟ್ ತಂಬರಿ ಪೂರ ಇಲ್ಲಂದ್ರೆ ನಾವು ಓದ್ತಿದ್ದೇವೆ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿ ಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋದವನು ದಂಡನೆಗೆ ಗುರಿಯಾಗುವನು. ಯಾರದ ಇದು? ನಂಬಿ ದೀಕ್ಷಾ ಸ್ನಾನ ನಾವು ಮಾಡಿಸ್ಕೊಂಡು ದೇವರಿಗೆ ನಂಬಿದಾಗ ನಮಗೆ ರಕ್ಷಣೆ ಸಿಕ್ತು. ನಾವು ರಕ್ಷಣೆ ಮಾರ್ಗದಲ್ಲಿ ನಡಿತೇವೋ, ನಾವು ಬ್ಯಾಪ್ಟಿಸಮ್ ಮಾಡ್ತೇವೋ, ನಾವು ಮಂತ್ಲಿ ನಾವು ಚರ್ಚ್ ಸಭೆಗಳಿಗೆ ಹೋಗಿ ನಾವೇನು ಮಾಡ್ತೇವೆ? ಖರ್ಚನ ಮೇದಿನ ಮೇಲೆ ನಾವು ಪಾಲುಗಾರರಾಗಿ ನಮ್ಮ ಪಶ್ಚಾತ್ತಾಪದಿಂದ ನಮ್ಮ ಹೃದಯವನ್ನು ಯೇಸುವಿಗೆ ಒಪ್ಪಿಸಿದ್ದೇವೆ. ಅದಕ್ಕೆ ಮೀರು ನೀನು ಪಾಪ ಮಾಡ್ತಿ, ಅದು ನಿನ್ನ ಕರ್ತವ್ಯ. ನಿನಗೇನು ಮಾಡ್ತಾನೆ? ದೇವರು ದಂಡಿಸುವಂತನಾಗಿದ್ದಾನೆ. ಆದರೆ ಇವರು ದೀಕ್ಷೆ ಸ್ಥಾನ ತಕೊಂಬಲ್ಲದೆ ನಂಬದೆ ಹೋಗುವವರಿಗೆ ಏನು ದಂಡನೆ ಗುರಿ ಮಾಡಲ್ಪಡ್ತದೆ? ದೇವರು ನೋಡುವಂತರಾಗಿದ್ದೇವೆ. ಏನು? ಒಬ್ಬ ವ್ಯಕ್ತಿಯು ತಾನು ಕ್ರಿಸ್ತನನ್ನು ನಂಬದೆ ಹೇಳಿ ದೀಕ್ಷಾ ಸ್ಥಾನ ತೆಗೆದುಕೊಳ್ಳಲು ನಿರಾಕರಿಸಿದರೆ ಅವನ ನಂಬಿಕೆಯು ನಿಜವಾದವಲ್ಲವೆಂದು ಬಲ್ಲವು ಕಾರಣವಿದೆ. ಯಾಕ? ಅವನು ನಿಜವಾಗ ಅವನು ದೀಕ್ಷಾ ಸ್ಥಾನ ಹೊಂದದೆ ತೀರ್ಪು ಎಂಬುವುದು ಆಗಮನಿಸುತ್ತದೆ. ಯಾವುದು ತೀರ್ಪು ಆಗ್ತದ? ಮರಣದ ತೀರ್ಪು ಆಗಲ್ಪಡ್ತದ. ರಕ್ಷಣೆ ತೀರ್ಪು ಆಗಲ್ಲ. ಮರಣದ ತೀರ್ಪು ಆದಾಗ ಮಾತ್ರ ಏನ್ ಮಾಡ್ತಾನ? ಆತನಿಗೆ ನರಕದಲ್ಲಿ ಹೋಗುವಂತನಾಗಿದ್ದಾನೆ. ಆ ತೀರ್ಪಿನ ಮುಂದೆ ಅವನಿಗೆ ಏನು ಮಾಡಕ್ ಸಾಧ್ಯವಿಲ್ಲ. ಯಾಕಂದ್ರೆ ನರಕದ ಭಾಗ ಅವನಿಗೆ ಕಾಯುತ್ತಾ ಇರ್ತದೆ. ನೀನು ರಕ್ಷಣೆ ಹೊಂದಿದಿ, ನಿನಗೆ ಸಾಲ್ವೇಷನ್ ಸಿಕ್ತು, ಯೇಸುವನ್ನು ನಂಬಿದಾಗ ನೀನು ದೀಕ್ಷಾ ಸ್ನಾನ ಮಾಡ್ತೀವಿ. ಯಾವಾಗ? ಪಶ್ಚಾತ್ತಾಪ ಪಟ್ಟಿದಾಗ. ಹೌದು ಯೇಸುವೆ, ನಾನು ಎಷ್ಟೋ ಜನರನ್ನು ಹಾಳು ಮಾಡಿದ್ದೇನೆ, ಎಷ್ಟೋ ಮನೆಗಳನ್ನು ಹಾಳು ಮಾಡಿದ್ದೇನೆ, ಎಷ್ಟೋ ಜನರನ್ನು ಮೋಸ ಮಾಡಿದ್ದೇನೆ, ನಾನು ದೇವರ ರಾಜ್ಯಕ್ಕೆ ಮೋಸ ಮಾಡಿದ್ದೇವೆ. ನೋಡಿ, ನಾವು ಎಷ್ಟು ಯೇಸು ಒಂದು ಒಳ್ಳೆದಾಗಿ ಸಾಮೆ ಹೇಳ್ದ, ಕೆಟ್ಟ ಹೋಗಿದ್ದ ನಮ್ಮ ಮಗನ ಸಾಮೆ. ಏನ್ ಮಾಡ್ತಾನ ಅವನು? ಹೇಳಂತಾನ ಅವ್ರ ಅಪ್ಪ ಬಂದು, ತಂದೆ ನಾನು ಪರಲೋಕ ರಾಜ್ಯಕ್ಕೂ ಮೋಸ ಮಾಡಿದ್ದೇನೆ, ನಿನಗೂ ಮೋಸ ಮಾಡಿದ್ದೇನೆ. ದೇವರು ನನಗೆ ಏನಕ್ಕೆ ಸಜಾ ಕೊಡ್ತಾನ? ನಾನು ತಗೊಳಕ್ ರೆಡಿ ಇರ್ತಾನೆ. ಆದರೆ ಆ ತಂದೆ ಏನಂತಾನ? ಕೆಟ್ಟೋಗಿದ್ದ ಮಗ ಜೀವಿತವಾಗಿ ಹಿಂತಿರುಗು ಬಂದಿದ್ದಾನಲ್ಲ, ನನಗಷ್ಟೇ ಸಾಕು ಅಂತ ಹೇಳಲ್ಪಡ್ತಾನೆ. ಇವತ್ತು ಯೇಸು ಕ್ರಿಸ್ತ ನಮ್ಮನ್ನು ನಿಮ್ಮನ್ನು ಅದೇ ರೀತಿಯಾಗಿ ನೋಡ್ತಾ ಇದ್ದಾನೆ. ನೀವು ದೀಕ್ಷಾ ಸ್ನಾನ ಹೊಂದಿಲ್ಲ, ಬ್ಯಾಪ್ಟೈಸ್ ಆಗಿಲ್ಲ ಅಂದರೂ ದೇವರು ಏನ್ ಮಾಡ್ತಾನೆ? ನಿಮ್ಮನ್ನು ಪ್ರೀತಿಸುವಂತನಾಗಿದ್ದಾನೆ. ಆದರೆ ನೀವು ಈತನ ಕಾರ್ಯದಲ್ಲಿ ಪಾಲಾಗ್ತಾ ಇರಬೇಕು. ನಾವು ಅದೇ ಪಾಪದಲ್ಲಿ ಸಾಯದಿರಲು ಮತ್ತೆ ನಿತ್ಯಕ್ಕೂ ಹೇಳಲು ಹೋಗದಿರಲು ಒಂದೇ ಒಂದು ಮಾರ್ಗ ಆತನ ನಂಬುವುದು ಎಂದು ಯೇಸುವಿನಲ್ಲಿ ನಾವು ಏನ್ ಮಾಡಬೇಕು? ಸರಳವಾಗಿ ಕಾರ್ಯ ಮಾಡಬೇಕು. ನಾವು ಏನ್ ಮಾಡ್ಬೇಕು? ಯೇಸುವಿನಲ್ಲಿ ನಂಬಬೇಕು. ಇನ್ನು ಬಹಳಷ್ಟು ವಾಕ್ಯಗಳ ನಂಬಿಕೆ ಈ ಬಿಲಿಯು ಬಗ್ಗೆ ನೀವು ಮನೆಗೆ ಹೋಗಿ ಓದ್ಕೊರಿ. ಯೋಹೋನ 8ನೇ ಸಂಧಿ 24ನೇ ವಚನ. ಇದರಲ್ಲಿ ಬಹಳ ಅದ್ಭುತವಾದ ಮಾತುಗಳು ಆಡಲ್ಪಟ್ಟಿದ್ದಾನೆ ಯೇಸು. ನಾವು ನಂಬಿಕೆ ಬಗ್ಗೆ ಎಷ್ಟೆಲ್ಲ ಹೆಚ್ಚಾಗ್ತೇವೋ, ಪಾಪವನ್ನು ಎಷ್ಟೆಲ್ಲ ತೊರಿತೇವಲ್ಲ, ದೇವರು ನಮ್ಮನ್ನು ಹೆಜ್ಜೆ ಹೆಜ್ಜೆಗೆ ಮುಂದೊಯ್ಯಲ್ಪಡ್ತಾನೆ, ವರಗಳಿಂದ ತುಂಬುತ್ತಾನೆ. ನಾವು ಮೂರನೇದಾಗಿ ನೋಡಲ್ಪಡ್ತೇವೆ ರೀಪೆಂಟ್, ಪಶ್ಚಾತ್ತಾಪ ಪಡುವುದು. ಈ ವಾಕ್ಯ ತೆಗಿರಿ, ಅಪೊಸ್ತಲರ ಕೃತ್ಯ 2ನೇ ಸಂಧಿ 38ನೇ ವಚನ ಓದ್ರಿ. ರೀಪೆಂಟ್, ಪಶ್ಚಾತ್ತಾಪ. ಯಾವಾಗ ನಮ್ಮಲ್ಲಿ ಪಶ್ಚಾತ್ತಾಪ ಬರುತ್ತದೆ? ದೀಕ್ಷಾ ಸ್ನಾನ ಕುರಿತಾದ ಟಿಪ್ಪಣಿಗಾಗಿ ನೋಡಿರಿ ಮತ್ತಾಯನು ಬರೆದ ಸುವಾರ್ತೆ. ಎಲ್ಲಿ? ಯೇಸು ಕ್ರಿಸ್ತನ್ ಸೇಮ್ ಅದೇ ಏನ್ ಮಾಡ್ದ? ಅಪೊಸ್ತಲರ ಕೃತ್ಯಗಳು 2ನೇ ಸಂಧಿ 28ನೇ ವಚನ ಓದ್ರಿ ಮೊರೆ. ಓದ್. ಜೀವ ಮಾರ್ಗವನ್ನು ನನಗೆ ತಿಳಿಸಪಡಿಸಿದಿ, ನಿನ್ನ ಸಮ್ಮುಖದಲ್ಲಿ ನನ್ನನ್ನು ಆನಂದ ಭರಿತವಾಗಿ ಮಾಡಿರಿ ಎಂದು ಹೇಳಿದನು.
ಎಲ್ಲಿ, ಯಾವಾಗ? ಯೇಸುವಿನ ಪ್ರೀತಿ ಬಂದಾಗ ಮಾತ್ರ ನೀನು ಜೀವ ಮಾರ್ಗದೊಳಗೆ ಹೋಗೋದಕ್ಕೆ ನಿನಗೆ ಅವಕಾಶ ಇರ್ತದೆ. ಯಾವಾಗ ದೀಕ್ಷೆ ಸ್ನಾನ ಮಾಡಿಸ್ಕೊಂಡಿ, ಯಾವಾಗ ನೀನು ಬ್ಯಾಪ್ಟೈಸ್ ಆಯ್ತಿ, ನೀನು ಪಶ್ಚಾತ್ತಾಪ ಪಡ್ತಿ. ಆದರೆ ದೀಕ್ಷಾ ಸ್ನಾನವೇ ಬ್ಯಾಪ್ಟೈಸೇ ನಿನಗೆ ಯೇಸುವಿನ ಸಮ್ಮುಖ ಹೋಗೋಕ್ಕೆ ಮಾರ್ಗವಿಲ್ಲ. ದೇವರು ಇದೊಂದು ವಿಧಿ ನಿನಗಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಇಟ್ಟಿದ್ದಾನೆ. ಆದರೆ ಯೇಸುವನ್ನು ನಂಬುವುದೇ ಒಂದು ದೊಡ್ಡದಾಗಿದೆ. ಯೇಸುವನ್ನು ನಂಬಿದಾಗ ಮಾತ್ರ ನೀನು ಬಲಶಾಲಿ ಹೊಂದುತ್ತಿ, ಬಲವಾದ ಕಾರ್ಯ ಮಾಡ್ತಿ. ಬಲವಾದ ಕಾರ್ಯದಲ್ಲಿ ಏನು ಮಾಡ್ತೀನಿ? ನೀನು ಆಚಾರಗಳ ಮೇಲೆ ಆಧಾರವಾಗಿ ಅವನಿಗೆ ಬೇಕಾಗಿದ್ದ ಗೊತ್ತಿದ್ದ ಎಲ್ಲ ಕಾರ್ಯಗಳನ್ನು ನೀನು ಮಾಡ್ತಿ. ಆತನ ಕೃಪೆ ವರಗಳಲ್ಲಿ ನೀನು ನಡಿಬೇಕಾಗ್ತದ. ಆತನ ಕೃಪೆ ವರಗಳು ಯಾವಾಗ ಬರ್ತದೆ? ನಿನಗ ಪಶ್ಚಾತ್ತಾಪ ಪಟ್ಟಿದಾಗ. ಎಲ್ಲಿ ಅದರಲ್ಲಿ ದೇವರ ವಾಕ್ಯ ಏನು ಹೇಳ್ತದ? ದೇವ ಮಾರ್ಗಗಳನ್ನು ನನಗೆ ತಿಳಿಯಪಡಿಸಿದಿ. ಯಾವ ದೇವ ಮಾರ್ಗ? ಪೌಲನು ಇಲ್ಲಿ, ಪೇತ್ರನು ಇಲ್ಲಿ ಬರ್ದಿದ್ದ ಈ ಅಪೊಸ್ತಲಕ ಕೃತ್ಯ ಯಾರು ಬರ್ದಾರ? ಪೇತ್ರನು ಬರ್ದಾನ. ಪೇತ್ರನು ಯಾವ ಪುಸ್ತಕ ಬರ್ದಾನ? ಅವನು ಅಪೊಸ್ತಲಕ ಕೃತ್ಯ ಬರ್ದಾನ. ಮಾರ್ಕ್ ಆತನೇ ಬರ್ದಿದ್ದಾನೆ. ಮತ್ತು ಆತನ 3 ಪೇತ್ರ 1, ಪೇತ್ರ 2, ಪೇತ್ರ 3 ಇವೆಲ್ಲ ಪುಸ್ತಕಗಳು ಪೇತ್ರನು ಬರೆಯಲ್ಪಟ್ಟಿದ್ದಾನೆ. ಅದರಲ್ಲಿ ಜೀವ ಮಾರ್ಗ ಅಂದ್ರೆ ಏನು? ನಾವು ಯೇಸುವನ್ನು ನಂಬಿ ಆತನನ್ನು ಕೃತಜ್ಞತಾ ಸ್ತುತಿ ಒಡನೆ ಕಾರ್ಯ ಮಾಡಿದಾಗ, ಆತನ ಕೃಪೆ ನಮ್ಮ ಮೇಲೆ ಇಳಿದಾಗ ಮಾತ್ರ, ಆತನ ವರಗಳು ನಮ್ಮ ಮೇಲೆ ಇಳಿದಾಗ ಮಾತ್ರ, ನಂಬಿದಾಗ ಮಾತ್ರ ನಾವೇನು ಮಾಡ್ತೇವೆ? ಯೇಸುವಿನ ಹೆಜ್ಜೆಯಲ್ಲಿ ಹೆಜ್ಜೆ ಇಡುವಾಗ ಸಾಧ್ಯ ಆಗ್ತದ. ನಂಬದೆ ಹೋದರೆ ನರಕದ ಬಾಗೆ ದುಷ್ಟಾತ್ಮನು ನಿಮ್ಮನ್ನು ಕಾರ್ಯ ಮಾಡಿ ನಿಮ್ಮನ್ನು ದಂಡಿಸುವಂತನು ನರಕದ ಭಾಗ್ಯಕ್ಕೆ ನಿಮಗೆ ಹಾಕುತ್ತಾನೆ. ಎಲ್ಲಿ ಪಾಪ ನಿಮ್ಮ ಸಿನ್ಗಳು ಮುಂದೆ ಮುಂದೆ ಬರ್ತಾ ಇರ್ತಾವೆ ಕಣ್ಣಲ್ಲಿ. ಯಾಕಂದ್ರೆ ನೀವು ದೇವರನ್ನು ಅರ್ತಿಲ್ಲ, ದೇವರು ಮೆಚ್ಚಿಸುವುದಿಲ್ಲ. ಅದಕ್ಕಾಗಿ ಏನಂತಾನ? ಪಶ್ಚಾತ್ತಾಪ ಪಡು. ಎದಕ್ಕಾಗಿ? ರೀಪೆಂಟ್. ನನ್ನ ಪಾಪಗಳಿಂದ ಪಶ್ಚಾತ್ತಾಪ ಪಟ್ಟಾಗ ನೀನೇನು ಮಾಡ್ತಿ? ದೇವರ ರಾಜ್ಯದಲ್ಲಿ ತೆರೀತಿ, ದೇವರ ರಾಜ್ಯದಲ್ಲಿ ಹೋಗ್ತಿ. ಪರಲೋಕ ರಾಜ್ಯ ನಿನ್ನಲ್ಲಿ ಹೇಳ್ಕೊಡ್ತದ. ನಿತ್ಯ ಜೀವಕ್ಕಾಗಿ ನೀನು ಹೇಳ್ತಿ. ದೇವರು ಯಾವಾಗ ಏನು ಮಾತಾಡ್ತಾನ ಎಲ್ಲ ನಿಜ ನಿಜವಾಗಿ ಹೇಳ್ತಾನೆ. ಯಾಕಂದ್ರೆ ಅದು ದೇವರು ಸುಮಾರು ಎಷ್ಟು ಒಂದು 325 ಸಲಕ್ಕಿಂತ ಹೆಚ್ಚಾಗಿ ಬರ್ದಿದ್ದಾನೆ. ನಿಜ ನಿಜವಾಗಿ ಅಂದ್ರೆ ಆಮೇಲೆ ಇದೇ ಆಗುತ್ತದೆ, ಇದರಂಗೆ ಮಾಡಿರಿ ಅಂತ ಹೇಳಲ್ಪಡ್ತಾನ. ನಾವು ರೀಪೇಂಡ್ ಪಶ್ಚಾತ್ತಾಪ ಪಡುವುದು ಯಾವ ರೀತಿಯಾಗಿ? ಯೇಸುವಿನಲ್ಲಿ ಮುಖಾಮುಖಿ ಆದಾಗ, ಯೇಸುವಿನ ಕಾರ್ಯದಲ್ಲಿ ನಾವು ನಿಂತಾಗ ಮಾತ್ರ ನಾವೇನಾಗ್ತೇವೆ? ಪಶ್ಚಾತ್ತಾಪ ಪಡ್ತೇವೆ, ಪಾಪದಿಂದ ದೂರ ಹೋಗ್ತೇವೆ. ನಾವು 4ನೇದಾಗಿ ನೋಡ್ತೇವೆ ಕನ್ಫೆಸ್. ಯಾವಾಗ ದೇವರ ರಾಜ್ಯಕ್ಕೆ ನಾವು ಸೇರಲ್ಪಡ್ತೇವೆ? ಕನ್ಫೆಸ್, ಒಪ್ಪಿಕೊಂಡಾಗ. ಯಾವಾಗ? ಒಪ್ಪಿಕೊಂಡಾಗ. ಎಂದಿ? ನಮ್ಮ ಪಾಪದಿಂದ ನಾವು ಒಪ್ಪಿಕೊಂಡಾಗ. ವಿಶ್ವಾಸಿಗಳು ಏನ್ ಮಾಡ್ತಾರ? ಬಹಿರಂಗವಾಗಿ ಆತನ ಪರ ಮಾತನಾಡಲು ಮತ್ತು ಆತನನ್ನು ನಮ್ಮ ಸ್ವಂತ ಕರ್ತನು ಹೇಗೋ ರಕ್ಷಕನೆಂದು ಅರಿಕೆ ಮಾಡಿಕೊಳ್ಳಲು, ಅದೇ ನಮ್ಗೆ ಏನಾಗ್ತದ? ಕನ್ಫೆಸ್ ಆಗ್ತದ. ನಾವೇನು ಮಾಡಬೇಕು? ಯೇಸು ಕ್ರಿಸ್ತನೇ ನಮ್ಮ ರಕ್ಷಕನು, ನಮ್ಮ ಸ್ವಂತ ಕಾರ್ಯವಾಗಿ ನಮಗೆ ಬಂದಿದ್ದಾನೆ. ಆತನಿಗಾಗಿ ನಾವು ಏನು ಮಾಡಬೇಕು? ಕನ್ಫೆಸ್ ಮಾಡಬೇಕು. ಈ ವಾಕ್ಯ ತೆಗಿರಿ ನೀವು. ಮತ್ತಾಯನು ಬರೆದ ಸುವಾರ್ತೆ 10ನೇ ಸಂಧಿ 32 ಮತ್ತು 33 ಓದ್ರಿ. ಯೇಸು ಅದ್ಭುತವಾಗಿ ನಿಮ್ಮಲ್ಲಿ ಕಾರ್ಯ ಬರೆಯುವಂತನಾಗಿದೆ. 10ನೇ ಸಂಧಿ 32ನೇ ವಚನ ಮತ್ತು 33 ಓದ್ರ ಮಾಡಿ. ಹಾಗಾದರೆ ಯಾವನ ಮನುಷ್ಯನ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವವನು, ನಾನು ಅವನನ್ನು ನನ್ನನೆಂದು ಒಪ್ಪಿಕೊಳ್ಳುತ್ತೇನೆ. ನೋಡಿ ದೇವರು ಏನದ? ಯಾವನು ಮನುಷ್ಯರ ಮುಂದೆ ತಾನು ಯೇಸುವನೆಂದು ಒಪ್ಪಿಕೊಳ್ಳುತ್ತಾನೋ ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವ. ನೋಡ್ರಿ ಎಷ್ಟು ದೇವರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾನ. ನೀವು ಎಷ್ಟು ದೇವರನ್ನು ಪ್ರೀತಿಸ್ತೀರಿ, ಆತ ನಿಮ್ಮನ್ನು ಅಷ್ಟು ಪ್ರೀತಿಸುವಂತನಾಗಿದ್ದಾನೆ. ನೀವು ಎಲ್ಲಿ ಪಾಪವನ್ನು ತೊರೆದು ಎಲ್ಲರ ಮಧ್ಯದಲ್ಲಿ, ಜನಗಳ ಮಧ್ಯದಲ್ಲಿ ಹೋದಾಗ, ನಾನು ಯೇಸು ಕ್ರಿಸ್ತನ ಮಗನು, ಯೇಸು ಕ್ರಿಸ್ತನ ಮಗಳು, ಆತನ ಮಾರ್ಗದಲ್ಲಿ ನಡೀತೇನೆ, ಆತನ ರಹಸ್ಯ ವಿವರಗಳಾಗಿ ಬಯಸುವವರು ಏನು ಮಾಡ್ತಾರ? ಯೇಸು ಕ್ರಿಸ್ತನೇ ತಮಗಾಗಿರುವ ನಂಬಿಕೆಯನ್ನು ಎಂದಿಗೂ ಹೇಳಿದವರು ಯಾರು? ನಂಬಿಕೆಯನ್ನು ಹೇಳಿದವರು. ಯೇಸು ಕ್ರಿಸ್ತನನ್ನು ನಂಬಿ ಅವರು ಹೇಳಿದವರು ಯಾರು? ನಾನಿವತ್ತು ಯೇಸುವಿನ ಸುವಾರ್ತೆ ಸಾರ್ತಾ ಇದ್ದೇನೆ. ಪರಲೋಕ ರಾಜ್ಯದಲ್ಲಿ ತಂದೆ ಮುಖಾಂತರ ಏನ್ ಮಾಡ್ತಾನ? ಈತನು ನನ್ನ ಮಗನಂತೇಳಿ ನನ್ನನ್ನು ಆರಿಸಿ ಕೊಡ್ತಾನ. ಎಲ್ಲಿವರೆಗೆ ನೀವು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ? ಎಲ್ಲಿವರೆಗೆ? 33 ಓದ್ರಿ ಮರ್ಯಾದರೆ. ಆದರೆ ಅವನನ್ನು ಮನುಷ್ಯರ ಮುಂದೆ ತಾನು ಯೇಸುವಿನ ಹೇಳುವವನು
ಅವನನ್ನು ನಾನು ಸಹ ಬರೋದವ ನನ್ನ ತಂದೆಯು ನನ್ನ ಮುಂದೆ ನನ್ನವನಂತ ಹೇಳುವನು. ದೇವರು ಯಾವಾಗ ನಿಮ್ಮನ್ನು ನನ್ನವನು ಅಂತ ಹೇಳುವುದಿಲ್ಲ ಅಂದ್ರೆ ಅದರ ಅರ್ಥ ಏನು? ಪುನಃ ನಮ್ಮನ್ನು ಸೈತಾನನ ಅಧಿಕಾರದಲ್ಲಿ ಹೋಗಲ್ಪಡ್ತೇವೆ. ಸೈತಾನನ್ ನಮ್ಮ ತಂದೆ ಆಗಲ್ಪಡ್ತಾನೆ. ಸೈತಾನ ನಮ್ಮ ತಂದೆ ಆದಾಗ ನಮ್ಗೆ ಏನೇನು ಕಷ್ಟಗಳು ಬರ್ತಾವ? ಪುನಃ ರೋಗ, ಚಿಂತೆ, ದುಃಖ, ಭಾರ, ಸಮಸ್ಯೆ, ಇಲ್ಲದಾರದಂತ ಅವಮಾನ, ಮುಖದ ಮೇಲೆ ದೇವರ ಸಮ್ಮುಖ ಬರಲ್ಲ. ನಿನಗೆ ದುರಾತ್ಮನ ಸಮ್ಮುಖ ಬರುತ್ತದೆ. ವಿಚಿತ್ರವಾಗಿ ಕಾಣಿಸ್ತಿ. ಈ ಲೋಕವನ್ನು ಬಿಟ್ಟು ನೀನು ಬೇರೆದಾಗಿ ಕಾಣಲ್ಪಡ್ತಿ. ಯಾಕಂದ್ರೆ ನೀನು ಯಾವಾಗ ದೇವರನ್ನು ಅಂಗೀಕರಿಸುವುದಿಲ್ಲ, ಯೇಸು ಕ್ರಿಸ್ತನು ನನ್ನವನಂತ ಹೇಳುವುದಿಲ್ಲ ಅಂದ್ರೆ ಯೇಸು ನಿನ್ನನ್ನು ತಿರಸ್ಕರಿಸ್ತಾನೆ. ಆತನ ಏನೇನು ಯಜ್ಞಗಳು ಅವ? ದೇವರು ಏನ್ ಹೇಳ್ತಾನೆ? ಮೊದಲನೇದಾಗಿ ನಾನೇ ಬರಬೇಕಾದ ಮಸಿಯನು, ನಾನೇ ರಕ್ಷಕನು, ನನ್ನ ನಂಬುವವನು ನಿತ್ಯ ಜೀವಕ್ಕೆ ಪಡೆಯುವನು. ಮತ್ತೆ ನನ್ನ ಹೆಸರಿನ ಮೇಲೆ ದೀಕ್ಷೆ ಸ್ನಾನ ಮಾಡಿರಿ, ನಾನು ಹೇಳಿದ ವಿಧಿಗಳನ್ನು ನೀವು ಕೈಕೊಂಡು ನಡೆದಿರೆ ನಾನು ನಿಮಗೆ ಏನ್ ಮಾಡ್ತೇನೆ? ನಿಮಗಾಗಿ ಗುಡಾರವನ್ನು ಕಟ್ತೇನೆ. ಆ ಗುಡಾರದಲ್ಲಿ ನಿಮಗೆ ಏನ್ ಮಾಡ್ತೇನೆ? ಸೇಫ್ ಆಗಿ ಇಡಲ್ಪಡ್ತೇನೆ. ಈ ಗುಡಾರದಲ್ಲಿ, ಈ ಪೃಥ್ವಿಯಲ್ಲಿ ದೇವರು ಏನ್ ಹೇಳಲ್ಪಡ್ತಾನ? ನಿಮ್ಮ ಆರೋಗ್ಯ, ಆಶೀರ್ವಾದ, ಸಂಪತ್ತು ನಿಮ್ಮನ್ನು ಹೆಚ್ಚು ಅಭಿವೃದ್ಧಿ ಪಡಿಸ್ತೇನೆ. ನಾವು ಆದಮನಿಂದ ನಾವು ರೆವಿಲೇಷನ್ ತನ ನೋಡ್ತೇವೆ. ಎಷ್ಟೆಲ್ಲ ಜನರಿಗೆ ದೇವರು ಅಭಿವೃದ್ಧಿ ಮಾಡಿದ. ಕುರಿ ಕಾಯುವ ಒಬ್ಬ ದಾವಿದ ರಾಜನನ್ನು ಏನ್ ಮಾಡಿದ? ದೇವರು ರಾಜ್ಯನಾಗಿ ಮಾಡಿದ ಇಸ್ರಾಯೇಲದು. ಮತ್ತೆ ಅಬ್ರಾಮನ ನೋಡ್ತೇವೆ. ಅವರ ತಂದೆ ಮನೆ ಬಿಡಿಸು, ಅವನಿಗೆ ಏನ್ ಮಾಡಿದ? ದೇವರು ತಂದಿ ಏನು ಮಾಡಿದ? ಕಾನಾನ್ ದೇಶದಲ್ಲಿ ತಂದ. ಅವನು ಏನು ಅಭಿವೃದ್ಧಿ ಆಗಿದ ನೋಡಿ. ಎಷ್ಟೆಲ್ಲ ಕಷ್ಟಪಟ್ಟಿದೆ. ಯೋಬನನ್ನು ನೋಡ್ತೇವೆ. ಯೋಬನು ಏನಾದ? ಕಷ್ಟದಲ್ಲಿ ಬಿದ್ದ. ಎಷ್ಟೆಲ್ಲ ಕೃತಜ್ಞತೆ ಮಾಡ್ತಾ ಇದ್ದ, ದೇವರಿಗೆ ಮನವಿ ಮಾಡ್ತಾ ಇದ್ದ. ಸೈತಾನನು ಆತನಿಗೆ ಏನ್ ಮಾಡ್ದ? ದಿನನಿತ್ಯ ಕಣ್ಣು ಹಾಕಿ ಇಡ್ತಾ ಇದ್ದ ಯೋಬನಿಗೆ. ಯಾಕ? ಇವನಿಗೆ ಹಂಗಾರ ಮಾಡ್ಬೇಕು, ದೇವರ ಸನ್ನಿಧಿ ಬಿಡಬೇಕು. ಆದರೆ ದೇವರಿಗೆ ಹೋಗಿ ಹೇಳ್ತಾನ, ಅದು ಕೇಳ್ತದ? ದೇವರಿಗೆ ಕೇಳಲ್ಪಡ್ತಾರೆ. ಎಲ್ಲಿಂದ ಬಂದಿ ಸೈತಾನನೇ ಅಂತ ಕೇಳಿದಾಗ ಅದು ಹೇಳ್ತದೆ, ಲೋಕದಲ್ಲಿ ಎಲ್ಲ ಸುತ್ತಾಡಿ ಬಂದಿದೆ, ಒಬ್ಬರು ನಂಬಿಗಸ್ತರಿಲ್ಲ ಅಂತ ಹೇಳ್ತದ. ಸುಳ್ಳು ಹೇಳಲ್ಪಡ್ತಾ ಇದೆ. ಅದು ಸೈತಾನನು ಸುಳ್ಳು ಹೇಳದ. ಯಾಕಂದ್ರೆ ಅದು ಯೋಬನ ಮನೆಯಲ್ಲಿ ಯೋಬನ ಮಕ್ಕಳು, ಯೋಬನ ಆಸ್ತಿ ಮೇಲೆ ನಿಂತಿತ್ತು. ಹೋಗಿ ಇವತ್ತು ನಾವು ದೇವರ ಸನ್ನಿಧಿಯಲ್ಲಿ ಎಷ್ಟಾಗಿ ನಡೀತೇವಲ್ಲ, ದುರಾತ್ಮನ ಅಷ್ಟಾಗಿ ಕಾರ್ಯ ಮಾಡುವಂತನಾಗಿದ್ದಾನೆ. ಆತ ನಮ್ಮಲ್ಲೇ ಬಂದು ನಿಲ್ಲುವಂತನಾಗಿದ್ದಾನೆ. ಅದಕ್ಕೆ ಏನು ಮಾಡ್ತಿದ್ದ ಯೋಬ? ದೇವರಿಗೆ ಪ್ರಾರ್ಥನೆ, ದೇವರ ಪ್ರಾರ್ಥನೆ, ವಾಕ್ಯವನ್ನು, ಯೇಸುವಿನ ವಾಕ್ಯ ಹೃದಯದಲ್ಲಿ ಇಟ್ಟಿದ, ಧರ್ಮಶಾಸ್ತ್ರದ ಪಾಲನೆ ಮಾಡ್ತಿದ. ಯೇಸು ಏನೇನು ಅದ್ಭುತ ಮಾಡಿದ ಅಂತ ಕಾರ್ಯಗಳಲ್ಲಿ ಮುಂದೆ ನಡೀತಿದ. ಯೇಸುಗಳ ಏನೇನು ಅವನು ಕಾರ್ಯ ಕೊಟ್ಟಿದ್ರು ಆ ಹೊಳೆ ಹೊಡೆಕದಲ್ಲಿ ಅವೆಲ್ಲವನ್ನು ಕಾರ್ಯ ಮಾಡ್ತಾ ಇದ್ದ. ಆದರೆ ಸೈತಾನನು ಹೇಳಿ ಏನಂತನ? ನೀನು ಅವನಿಗೆ ಬೇಲಿ ಹಾಕಿದಲ್ಲ, ಬೇಲಿ ತೆಗಿ, ನೋಡ್ತೇನೆ ನಿನಗೆ ಏಟು ಮೌ ಮಾಡ್ತಾನ, ನಿನಗೆ ಎಷ್ಟು ಪ್ರಾರ್ಥನೆ, ನಿನ್ ಮೇಲೆ ಎಷ್ಟು ಶ್ರದ್ಧೆ ಅದ ನೋಡ್ತೆ ಅಂತ ಹೇಳ್ತದ. ಆಗ ದೇವ್ರಂತನ, ಆಯ್ತು ಹೋಗು, ಏನ್ ಮಾಡ್ತಿ ಮಾಡು, ಆದ್ರೆ ಅವನ ಜೀವಕ್ಕೆ ಹಾನಿ ಆಗ್ಬಾರ್ದು ಅಂತ ಹೇಳ್ತಾನೆ ದೇವರು. ಅವಾಗ ಏನ್ ಮಾಡ್ತದ? ಅದು ಹೋಗಿ ಅವನ ಎಲ್ಲ ಇದ್ದ ಆಸ್ತಿ, ಅಂತಸ್ತು, ಮಕ್ಕಳು ಎಲ್ಲರನ್ನು ಕೊಂದು ಹಾಕ್ತದ. ಅವನಿಗೆ ರೋಗದಲ್ಲಿ ಬೀಳಿಸ್ತದ. ಆದ್ರೆ ದೇವರಿಗೆ ಅವನು ಏನ್ ಮಾಡ್ತಾನ? ಮೊರೆ ಇಕ್ಕುತ್ತಾನೆ ಇರ್ತಾನ. ಗೆಳೆಯರು ಬಂದು ಅವನನ್ನು ಅವಮಾನಿಸ್ತಾರ, ಅವನ ಹೆಂಡತಿ ಅವಮಾನಿಸ್ತಾರ. ಏನು ಇವನು ಎಷ್ಟು ಪಾಪಿದ್ದು ನೋಡಿ, ದೇವರು ಇವನಿಗೆ ಎಂತ ಸಜಾ ನೋಡಿ, ಅದು ಪಟ್ಟಿದ ಸದಾ ಸೈತಾನನು. ಆದ್ರೆ ದೇವರ ಮುಂದೆ ಆತನ ಏನ್ ಮಾಡ್ದ? ಬಲವಾಗಿ ಎದ್ದ. ಅವನು ಕಳ್ಕೊಂಡ್ರದಲ್ಲಿ ಎಲ್ಲ 2ಕ್ಕೆ ಹೆಚ್ಚಾಗಿ ಬೆರೆತು 2 ಪಟ್ಟು ಹೆಚ್ಚಾಗಿ ಬಂತು. ನಾವು 5ನೇದಾಗಿ ನೋಡ್ತೇವೆ, ಬಿ ಬ್ಯಾಪ್ಟೈಸ್. ದೀಕ್ಷೆ ಸ್ನಾನ, ಜ್ಞಾನದ ಸ್ನಾನನು ಅನ್ಬೋದು, ಇದಕ್ಕೆ ದೀಕ್ಷೆ ಸ್ನಾನವು ಅನ್ನಬಹುದು. ನಾವು ಇದರ ವಾಕ್ಯ ನೋಡ್ತೇವೆ. ಮಾರ್ಕನು ಬರೆದ ಸುವಾರ್ತೆ, ನಾವು ಇದು ಆಲ್ರೆಡಿ ನಾವು ನೋಡಿಲ್ಪಟ್ಟಿದ್ದೇವೆ. ದೀಕ್ಷೆ ಸ್ನಾನ ದೇವರು ಯಾರಿಗೆ ದೀಕ್ಷೆ ಮಾಡ? ಮೊದಲನೇದಾಗಿ ನಾವು ಮತ್ತಾಯನಲ್ಲಿ ನೋಡ್ತೇವೆ, 3ನೇ ಸಂಧಿ 16:3 ವಚನ ಅದ. ದೇವರು ಏನ್ ಮಾಡ್ತಾನೆ? ಮೊದಲು ಹೋಗಿ ಬ್ಯಾಪ್ಟೈಸ್ ಮಾಡ್ಕೊಳ್ಪಡ್ತಾರೆ. ಮಾಡ್ಕೊಂಡಾಗ ದೇವರ ಏನಾಗ್ತದ? ಪವಿತ್ರ ಆತ್ಮ ದೇವರು ಇಳಿಯಲ್ಪಟ್ಟಾಗ ದೇವರು ಮುಂದಿನ ಕಾರ್ಯಗಳು ಮಾಡ್ತಾರೆ. ಯಾವ ರೀತಿಯಾಗಿ ಕಾರ್ಯ ಮಾಡ್ತಾರೆ ಅಂದ್ರೆ, ದೀಕ್ಷೆ ಸ್ನಾನವಾಗಿ ದೇವರ ನಂಬಿಕೆ ಮೂಲಕ ಮಾತ್ರ ನಮಗೆ ರಕ್ಷಣೆ ಸಿಗ್ತದ. ಯಾವಾಗ ರಕ್ಷಣೆ ಬೇಕಂದ್ರೆ ಅಂಗೀಕರಿಸಿಕೊಂಡಿರುವಾಗ ಮಾತ್ರ ನಮ್ಮನ್ನು ರಕ್ಷಣೆ ನೋಡುವಂತರಾಗಿದ್ದೇವೆ. ಎಲ್ಲಿವರೆಗೆ ನಮಗೆ ರಕ್ಷಣೆ ಬರುವುದಿಲ್ಲ ಅಲ್ಲಿವರೆಗೆ ನಾವು ಏನು ಮಾಡ್ತೇವೆ? ಪಾಪದ ಅಧೀನದಲ್ಲಿ ಕಾರ್ಯ ಕಳಿತೇವೆ. ನಾವು ಏನು ಮಾಡ್ತೇವೆ? ಒಂದು ವ್ಯಕ್ತಿಗಳಾಗಿ ಮಾರ್ಪಡಿಸ್ತೇವೆ. ದೇವರ ರಾಜ್ಯಕ್ಕೆ ನಮ್ಮಲ್ಲಿ ಸೇರುವಂಥದ್ದಿಲ್ಲ. ಈ ದೀಕ್ಷೆ ಸ್ಥಾನ ಎನ್ನುವ ಪದ ದೇವರು ನಮಗಾಗಿ ಪಟ್ಟಿದ್ದಾನೆ. ಏನು ಹೇಳಲ್ಪಟ್ಟಿದೆ? ನಿಮ್ಮ ಪಾಪಗಳಿಗೆ ಕ್ಷಮೆಪಣೆಗಾಗಿ ನೀವು ಪಶ್ಚಾತ್ತಾಪ ಹೃದಯದಿಂದ ದೀಕ್ಷೆ ಸ್ಥಾನ ಮಾಡಿಸಿಕೊಳ್ಳಿ ಅಂತ ಹೇಳಲ್ಪಟ್ಟಿದ್ದಾನೆ. ಅದಕ್ಕಾಗಿ ದೇವರೇನಂದನ,
ಬಿ ಬ್ಯಾಪ್ಟೈಸ್. ಯಾವಾಗಲೂ ನೀವೇನು ಮಾಡಬೇಕು? ದೇವರ ಮಾರ್ಗದಲ್ಲಿ ನಡಿಬೇಕು, ನನ್ನನ್ನು ನಂಬಬೇಕು, ನನ್ನೆಲ್ಲ ಅಂಗೀಕರಿಸಬೇಕು, ನನ್ನ ಯಜ್ಞ ವಿಧಿಗಳನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗಬೇಕು. ನಾನು ಹೇಳಿದ ಕಾರ್ಯ ನಾನು ಹಿಂತಿರುಗಿ ಬರುವ ತನಕ ನನ್ನ ದೇಹ ನನ್ನ ರಕ್ತದಲ್ಲಿ ಪಾಲುಗಾರರಾಗಿ ನೀವು ಇದು ಆಚರಿಸಬೇಕಂತ ದೇವರು ವಾಗ್ದಾನ ಮಾಡಿದ ಮಾತಿಗೆ ನಡಿಬೇಕು. ನಾವು ಕೊನೆಯದಾಗಿ ನೋಡಲ್ಪಡ್ತೇವೆ. 5ನೇದಾಗಿ ನಾವು 6ನೇದಾಗಿ ನೋಡ್ತೇವೆ, ರಿಮೇನ್ ಫೇತ್ಫುಲ್, ನಂಬಿಗಸ್ತನಾಗಿರು. ಯಾವುದರಲ್ಲಿ ನಾವು ನಂಬಿಗಸ್ತರಾಗಿರಬೇಕು? ದೇವರ ವಾಕ್ಯದಲ್ಲಿ, ದೇವರ ಮಾರ್ಗದಲ್ಲಿ. ನಾವು ನೋಡ್ತೇವೆ ವಾಕ್ಯವಾಗಿ ಪ್ರಕಟಣೆ 2ನೇ ಸಂಧಿ 10ನೇ ವಚನ ತೆಗಿರಮ್ಮನೆ. ನಾವು ಯಾವ ರೀತಿಯಾಗಿ ದೇವರಲ್ಲಿ ನಂಬಿಗಸ್ತರಾಗಬೇಕು? ಪ್ರಕಟಣೆ 2ನೇ ಸಂಧಿ 10ನೇ ವಚನ. ನಾವು ದೇವರಲ್ಲಿ ಯಾವ ರೀತಿಯಾಗಿ ನಂಬಿಗಸ್ತರಾಗಿರಬೇಕು? ದೇವರು ಹಂತ ಹಂತವಾಗಿ ನಮ್ಮ ಜೊತೆ ಎಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ಆ ಮಾತಿಗೆ ನಾವು ವಿಧೇಯರಾಗಬೇಕು. ನೋಡ್ರಮ್ಮ, ತೆಗಿರಿ 10ನೇ ಸಂಧಿ 2ನೇ ವಚನ, 10ನೇ ಸಂಧಿ ತೆಗಿರಿ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ನೋಡ್ರಿ, ಆಮೇನ್. ಏನಂತ ದೇವರು, ನಿನಗೆ ಸಂಭವಿಸುವುದಕ್ಕಿಂತಿರುವ ಬಾಧೆಗಳಿಗೆ ಹೆದರಬೇಡ. ಯಾಕ ದೇವ್ರು ಹೇಳ್ತಾನ? ಯಾವಾಗ ನೀನು ನಂಬಿಗಸ್ತನಾಗಿರ್ತೀಯಲ್ಲ. ಏನಂತ ದೇವರು ಬಾಧೆ, ಯಾವ ಬಾಧೆ? ರೋಗ, ಚಿಂತೆ, ಸಾಲ, ಸಮಸ್ಯೆಗಳು. ಅಲ್ಲಿ ಹೋದ್ರೆ ಅವಮಾನ, ಇಲ್ಲಿ ಹೋದ್ರೆ ಅವಮಾನ. ನಿಂಗೆ ಯಾರು ಅವಮಾನಕಾರರಾಗಿ ತಿರಸ್ಕರಿಸ್ತಾರೆ? ಯಾವಾಗ ಪಾಪದಿಂದ ಪಶ್ಚಾತ್ತಾಪ ಪಟ್ಟು ಯೇಸುವನ್ನು ನಂಬಿ ಯೇಸುವಿನ ಮಾರ್ಗದಲ್ಲಿ ನಡೆದಾಗ ಮಾತ್ರ ನಿನಗೆ ಏನಾಗ್ತದ? ರಕ್ಷಣೆ ಸಿಗ್ತದ. ಇಲ್ಲದ್ರೆ ಅವಮಾನ ಆಗ್ತಿ. ಎಷ್ಟು ಉತ್ತಮವಾಗಿ ದೇವರಿಗೆ ನಿಮಗೆ ರೇಮ ಮಾತಾಡಿದ್ದಾನೆ ನೋಡ್ರಿ. ಏನಂತ ಹೇಳ್ತಾನೆ? ನಿನಗೆ ಸಂಭವಿಸುವುದಕ್ಕಿಂತ ಬಾಧೆಗಳಿಗೆ ಹೆದರಬೇಡ. ಮತ್ತೆ ಈಗೋ ನೀನು ದುಷ್ಪಾಲನೆಗಳಿಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ನೋಡ್ರಿ, ಏನ್ ಮಾಡ್ತದ? ಸೈತಾನನು ಕೆಲವರನ್ನು ಸೆರೆಮನೆಯಲ್ಲಿ ಹಾಕಲ್ಪಡ್ತದೆ. ಯಾಕ? ದೇವರ ರಾಜ್ಯಕ್ಕೆ ಹೋಗುವಂತರಿಗೆ, ದೇವರ ಸುವಾರ್ತೆ ಸಾರುವಂತರೆ. ಇಲ್ಲಿ ನೋಡಿ, ನಾವು ನೋಡ್ತೇವೆ, ಈ ಜಾನ್ ಆಗುವಂತ ಯೆಹೋವನಿಗೆ ಏನ್ ಮಾಡ್ತಾನ? ಈ ಯೌವನನಿಗೆ ಎಷ್ಟು ಜೈಲ್ ಹಾಕ್ತಾರೆ. ಆತನು ಉರಿಯುವ ಏನ್ ಮಾಡ್ತಾರ? ಬೆಂಕಿ, ಇದು ಒಂದು ಏನಂತಾರ, ಒಂದು ಡೇಕ್ಷೆ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಏನ್ ಮಾಡ್ತಾರ? ಜಾನ್ಗೆ ಏನ್ ಮಾಡ್ತಾರೆ? ಕೂಡಿಸಲ್ಪಡ್ತಾರೆ ಕೊಲ್ಲುವುದಕ್ಕಾಗಿ. ಆದರೆ ಎಣ್ಣೆಯಿಂದ ಅವನಿಗೆ ಏನು ಮಾಡೋಕ್ಕಾಗಲ್ಲ. ಆತನಿಗೆ ಕೊಲ್ಲುವುದಕ್ಕೆ ಪ್ರಯಾಣ ಮಾಡ್ತಾರೆ. 2 ಪೈಕಿ 3 ಪೈಕಿ ಅಟೆಂಪ್ಟ್ ಮಾಡ್ತಾರೆ. ಆದರೆ ಆತನು ದೇವರ ಹಸ್ತದ. ಯಾಕಂದ್ರೆ ಈ ರಿವೆಲೇಷನ್ ಬರೆಯುವುದಕ್ಕಾಗಿ ಆತನಿಗೆ ಒಂದು ಯಾವ್ದು ಮಾಡ್ತಾರ? ಒಂದು ದೊಡ್ಡ ಬೆಟ್ಟದಲ್ಲಿ ಒಯ್ದು ಏನ್ ಮಾಡ್ತಾರ? ಇಟ್ಟು ಬಿಡ್ತಾರ. ಅವನಿಗೆ ಅಲ್ಲಿ ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ, ಹಂಗೆ ಬಿಡ್ತಾರ. ಆದರೆ ಯೇಸುವಿನ ರಾಜ್ಯ ಅವನ ಜೊತೆ ಅದಂತ ಅವ್ರಿಗೆ ಗೊತ್ತಿರಲಿಲ್ಲ ರಾಜ್ಯನಿಗೆ. ಹಂಗಾಗಿ ಆ ರೋಮ್ ರಾಜ್ಯದಲ್ಲಿ ಕಾರ್ಯ ಮಾಡ್ತಾ ಇದ್ದ. ಅವಾಗ ಏನ್ ಮಾಡ್ದ? ದೇವರು ಆತನಿಗೆ ಈ ಪ್ರಕಟಣೆಯನ್ನು ಕೊಟ್ಟಲ್ಪಟ್ಟ. ಅದಕ್ಕೆ ನಿನ್ನ ರಾಜ್ಯದಲ್ಲಿ ಬಂದಾಗ ಸೈತಾನ್ ನಿಮ್ಗೆ ಏನ್ ಮಾಡ್ತಾನ? ಹಿಂಸಿಸ್ತಾನಂತ ಹೇಳಿ ದೇವರು ಆಲ್ರೆಡಿ ಬರೆದಿದ್ದಾನೆ. ನೀವು ರಾಜ್ಯಕ್ಕೆ ಒಂದು ಹೆಜ್ಜೆ ಮುಂದಿಟ್ಟೀಗ ಸೈತಾನ್ ನಿಮ್ ಹಿಂದೆ ಬರುವಂತನಾಗಿದ್ದಾನೆ. ಅದಕ್ಕಾಗಿ ನಾವು ಏನ್ ಮಾಡಬೇಕು? ನಂಬಿಗಸ್ತರಾಗಿರ್ಬೇಕು. ಯಾವ ರೀತಿಯಾಗಿ ನಂಬಿಕೆ ಬರ್ತದ? ಸೈತಾನನು ನಿಮ್ಮನ್ನು ಎಷ್ಟಾಗಿ ಕಷ್ಟದಲ್ಲಿ ಹಿಂಸೆಯಲ್ಲಿ ಪಡಿಸ್ತಾನಲ್ಲ, ಅಷ್ಟೆಲ್ಲ ನೀವು ಮುಂದಾಗಿ ನಂಬಿಗಸ್ತರಾಗಿರ್ಬೇಕು. ಹೋದ್ರ ಮರೆ ಪೂರ ಒಂದ್ ಪೈಕಿ ಓದು ಮಾಡಿ. ನೀನು ಅಲ್ಲೇ ಹಿಡಿದು ಹೋದ್ರಿ. 10 ದಿವಸಗಳ ತನಕ ನಿಮ್ಮ ಸಂಕಟ ಇರುವುದು. ನೀನು ಸಾಯಬೇಕಾದ ನಂಬಿಕಸ್ಥನಾಗಿರು. ನಾನು ನಿಮಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ನೋಡಿ, ಸಾಯಬೇಕಾದ್ರೆ ದೇವ್ರು ಏನ್ ಮಾಡತ್ತಾನ? ಜೀವಮಾಲೆವಾದ ನಂಬಿಗಸ್ತನಾಗಿರ್ರಿ. ಯಾರು ದುರಾತ್ಮನಿಂದ ಸಾಯ್ಲತ್ತಾರ? ಯಾಕಂದ್ರೆ ಮನುಷ್ಯರಿಗೆ ಕೊಲ್ಲುವಕ್ಕೆ ಸಾಧ್ಯ ಇಲ್ಲ. ದುರಾತ್ಮನ ಎಲ್ಲರ ಮೇಲೆ ಕಾರ್ಯ ಮಾಡಿ ಹಾಗೆ ಮಾಡ್ತಾನ. ಈ 5-6 ವಾಕ್ಯಗಳಲ್ಲಿ ದೇವರು ಇವತ್ತು ನಮ್ಗೆ ಯಾವ ರೀತಿಯಾಗಿ ರಕ್ಷಣೆ ಕೊಟ್ಟಿದ್ದಾರೆ, ಆತನಿಗೆ ಸ್ತೋತ್ರ. ನಾವು ಮುಂದಿನ ಕಾರ್ಯ ಯೇಸುವಿಗೆ ಬಲವಾಗಿ ನಮ್ಮ ಹೃದಯಗಳು ಕೊಡಬೇಕು. ನಾವು ಎಷ್ಟೆಲ್ಲ ರಕ್ಷಣೆಗಳಲ್ಲಿ ನಡಿತೇವಲ್ಲ, ಆ ರಕ್ಷಣೆ ನಮ್ಮನ್ನು ಜೀವಿತಕ್ಕೆ ಮುಂದೆ ನಡೆಸುವಂಥದ್ದಾಗಿದೆ. ನಾವು ಎಷ್ಟೆಲ್ಲ ಪಶ್ಚಾತ್ತಾಪ ಪಡ್ತೇವಲ್ಲ, ನಾವು ದೇವರ ರಾಜ್ಯಕ್ಕೆ ಸೇರುವಂಥದ್ದಾಗಿದ್ದೇವೆ. ಎಲ್ಲ ಹೃದಯ ಯೇಸುವಿನ ಕಡೆ ತಿರುಗಬೇಕು. ಯೇಸುವಿನ ಮಾತು ಅಂದ್ರೆ ಆತನ ವಾಕ್ಯದಲ್ಲಿದ್ದ ಬಲ ಎಲ್ಲಿಲ್ಲ. ನಾವು ದಿನನಿತ್ಯ ಏನು ಮಾಡಬೇಕು? ಆತನಿಗೆ ಮುಖಾಮುಖಿಯಾಗಿ ಮಾತನಾಡ್ತಾ ಇರಬೇಕು. ಯಾವ ರೀತಿಯಿಂದ? ಸತ್ಯ ವಾಕ್ಯದ ಮೂಲಕ. ಪ್ರಾರ್ಥನೆಯಿಂದ ನಮ್ಮ ವಿಜ್ಞಾಪನೆ ಕೇಳುವಂಥ ದೇವರಾಗಿದ್ದಾನೆ. ನಮ್ಮ ಪ್ರಾರ್ಥನೆಯಲ್ಲಿ ನಮ್ಗೆ ಏನು ಬೇಕು ಎಲ್ಲವರು ಕೊಡುವಂಥ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಗೆ ಎಲ್ಲರಿಗೂ ಆಶೀರ್ವಾದವಾಗಲಿ. ನಾವು ಪ್ರಾರ್ಥಿಸೋಣ. ಅಪ್ಪ ತಂದೆ ಯೇಸುವೆ, ಇವತ್ತಿನ ವಾಕ್ಯ ಆರಾಧನೆ, ಬಿಡುಗಡೆ, ಸ್ವಸ್ಥತೆಗಾಗಿ ನಿನಗೆ ಸ್ತೋತ್ರ. ಪ್ರವಾಹ ಕರೋಸಿಂಗ್ ಮಾಡಿ ಕೈ ಸ್ತೋತ್ರ ಏಸಪ್ಪ. ಈ ಸಭೆಯನ್ನು ಒಪ್ಪಿಸ್ತೇವೆ ಏಸಪ್ಪ. ನಮ್ಮೆಲ್ಲ ಬಂದ ಸಭಿಕರ ಮೇಲಿದ್ದ ದುಷ್ಟಾತ್ಮನಗಳನ್ನು ಮುರಿದಿದೆ ಏಸಪ್ಪ. ಹೊಸ ಬಲ, ಹೊಸ ಶಕ್ತಿ ಇವರು ಮುಂದುವರಿಯುವಂತೆ
ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಅಂಧಕಾರ ಶಕ್ತಿಗಳು ಮುರಿದಿ ಇವರಿಗೆ ಜಯ ಮಾಲೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಕೇಡಿಂದ ತಪ್ಪಿಸಿ ಇವರನ್ನು ಒಂದು ಸಮೃದ್ಧಿಯ ಜೀವನಕ್ಕಾಗಿ ನೀನು ಕಾರ್ಯ ಮಾಡಿಸಿದಕ್ಕಾಗಿ ಸ್ತೋತ್ರ. ಎಲ್ಲ ಚಿಂತೆ ದುಃಖ ಭಾರಗಳಿಂದ ನೀನು ಮುರಿಯಲ್ಪಟ್ಟಿದೆ ಸಪ್ಪ. ಇಲ್ಲಿಂದ ಇವರು ಉಲ್ಲಾಸದಿಂದ ಹೋಗುವಂತೆ ನೀನು ಹೃದಯದಲ್ಲಿ ಪಶ್ಚಾತ್ತಾಪ ಹೃದಯ ಕೊಟ್ಟು ರಕ್ಷಣೆ ನೀಡಿ ಸ್ವಾಮಿ, ನಿನ್ನ ಸಾಲ್ವೇಷನ್ ಮಕ್ಕಳ ಮೇಲೆ ಇಳಿಸಿದಕ್ಕಾಗಿ ಸ್ತೋತ್ರ ಏಸಪ್ಪ. ಎಲ್ಲ ಮಕ್ಕಳನ್ನು ಕೈಗೊಪ್ಪಿಸ್ತೇನೆ ಜೀವನ ತಂದೆ. 1000 ತಲೆವರೆಗೂ ಹೆಚ್ಚಾಗಿ ನಿನ್ನನ್ನು ಆರಾಧಿಸುತ್ತಾ ಮಕ್ಕಳು ಮೊಮ್ಮಕ್ಕಳು ಸಂತಾನದಿಂದ ಅಭಿವೃದ್ಧಿ ಪಡೆದಿ ಎಲ್ಲ ಉಲ್ಲಾಸದ ಕಾರ್ಯಗಳಿಂದ ಅವರು ಹೆಚ್ಚಾಗಿ ಅಭಿವೃದ್ಧಿ ಪಡೆದಿದೆ ಏಸಪ್ಪ. ನಂಬಿಕಸ್ತನಿಂದ ಸ್ವಾಮಿ ನಿನ್ನಲ್ಲಿ ಬಂದಿದ್ದ ಮಕ್ಕಳನ್ನು ಕೈ ಬಿಡಲಾರದಂತ ಯೇಸುವೆ, ಈ ಮಕ್ಕಳ ಒಂದೊಂದು ಕುಂದು ಕೊರತೆಗಳು ಸಂಪೂರ್ಣ ಹೀಲ್ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಸಂಪೂರ್ಣ ಡೆಲಿವರೆನ್ಸ್ ಇವತ್ತು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಏಸಪ್ಪ. ಎಲ್ಲ ನಿನ್ನ ಕೈಗೊಪ್ಪಿಸ್ತೇನೆ ಎಲ್ಲ ಮಕ್ಕಳನ್ನು ತಂದೆ. ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಜೈ ಕ್ರೈಸ್ಟ್. ಯೇಸುವಿನ ಹೆಸರು